ಯೆಸ್ ಮ್ಯಾಮ್. ನಮಸ್ಕಾರ. ವಿದ್ಯಾಶಕ್ತಿ ತರಗತಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ವಾಗತ. ನಾನು ಅಶ್ವಿತಾ ಮಲ್ನಾಡು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಸಾಗೋಣ. ಇದು ನಮ್ಮ ಪ್ರಥಮ ತರಗತಿ ಆಗಿರೋದ್ರಿಂದ ನಾವು ವಿಜ್ಞಾನದ ತರಗತಿಗಳಿಗೆ ಅಥವಾ ಚಾಪ್ಟರ್‌ಗೆ ನೇರವಾಗಿ ಧುಮುಕೋದ್ಕಿಂತ ಹೆಚ್ಚಾಗಿ ವಿಜ್ಞಾನ ಅಂತ ಹೇಳಿದ್ರೆ ಏನು? ಅದ್ರ ವಿಭಾಗಗಳು ಏನೇನು? ಇವುಗಳನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವಿಜ್ಞಾನ ಅಂತ ಹೇಳಿದ್ರೆ ಏನು? ಈಗ ನಿಮ್ಮೆಲ್ಲರಿಗೂ ಒಂದು ಕುತೂಹಲ ಇರಬಹುದು. ಯಾಕೆ ಮೇಡಮ್ ಅವ್ರು ಬೋರ್ಡ್ ತೋರಿಸ್ದಲ್ಲ ಹಾಗೆ ಮಾತಾಡ್ತಿದ್ದಾರೆ ಅಂತ. ಕ್ಷಮೆ ಇರ್ಲಿ, ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಬೋರ್ಡ್‌ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಬದಲಿಗೆ ನಾನ್ ನಿಮ್ಗೆ ನೇರವಾಗಿ ಇವತ್ತು ವಿಷಯಗಳನ್ನ ಕೆಲವೊಂದು ಸಿಮ್ಯುಲೇಷನ್ಸ್‌ಗಳನ್ನ ತೋರ್ಸೋದ್ರ ಮೂಲಕ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ವಿಜ್ಞಾನ ಅಂತ ಹೇಳಿದ್ರೆ ಏನು ಅಂತ ಅರ್ಥಕೊಳ್ಳೋಣ. ನೋಡಿ ಮಕ್ಕಳೇ, ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇನ್ ಆಲ್ ದ ಫೀಲ್ಡ್ಸ್ ಆಫ್ ದ ಲೈಫ್ ವಿಜ್ಞಾನ ತನ್ನ ಗಾಢ ಪ್ರಭಾವವನ್ನ ಬೀರ್ತಾ ಬಂದಿದೆ. ಆದ್ರೆ ಇದನ್ನ ಎಷ್ಟು ಜನ ತಿಳಿದು ಯೋಚಿಸ್ತಾರೆ ಹೇಳಲ್ ಕಷ್ಟ ಅಲ್ವಾ? ವಿಜ್ಞಾನದ ಪ್ರಭಾವವನ್ನ ವ್ಯಕ್ತಿಯೊಬ್ಬ ತಿಳಿದು ನಡೆಯೋದು ಹೇಗೆ? ವಿಜ್ಞಾನ ಬೀರುವಂತಹ ಸಾಮಾಜಿಕ ಅಂದ್ರೆ ಸೊಸೈಟಿಯಲ್ಲಿ ಅದು ಮಾಡುವಂತಹ ಚಾಲೆಂಜಸ್ಗಳು, ಭೌತಿಕ ಮತ್ತು ಸಾಂಸ್ಕೃತಿಕ ಪರಿಣಾಮಗಳು ಏನೇನು? ಇವೆಲ್ಲದರ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಮೊದಲನೇದಾಗಿ ವಿಜ್ಞಾನ ಅಂತ ಹೇಳಿದ್ರೆ ನಮ್ಮಲ್ಲಿ ಆಸಕ್ತಿ ಹೆಚ್ಚುವಂತೆ ಇರುವಂತಹ ವಿಶೇಷ ರೇಖಾಚಿತ್ರಗಳು, ವರ್ಣಚಿತ್ರಗಳು ಇವೆಲ್ಲವನ್ನ ಒಳಗೊಂಡಿರುವಂತಹದ್ದು ಅಂತಾನೆ ಹೇಳ್ಬಹುದು. ಇನ್ನು ವಿಜ್ಞಾನವನ್ನ ನಾವು ದಿನನಿತ್ಯ ಬಳಸ್ತಾ ಬರ್ತಾ ಇರ್ತೀವಿ. ಯಾವ ರೀತಿ ಬಳಸ್ತೀವಿ ಅದನ್ನು ಕೂಡ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಒಂದ್ ನಿಮಿಷ, ನಾನು ನಿಮ್ಗೆ ಈಗ ಸಿಮ್ಯುಲೇಷನ್ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮಕ್ಕಳೇ, ಈಗ ನನ್ನ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕಾಣಿಸ್ತಾ ಇದೆ ಅಥವಾ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀರಾ? ಹಲೋ, ಸರಿ. ಇವತ್ತಿನ ಈ ಒಂದು ಕ್ಲಾಸ್ ನಲ್ಲಿ ನಾವು ಶಕ್ತಿಯ ಹಲವಾರು ರೂಪಗಳು ಹಾಗೂ ಬದಲಾವಣೆಗಿಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿಜ್ಞಾನವನ್ನ ನಾವು 3 ವಿಭಾಗದವಾಗಿ ವಿಂಗಡಿಸ್ಕೊಂಡಿರ್ತೇವೆ. ವಿಭಾಗ 1 ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್, ವಿಭಾಗ 2 ಜೀವಶಾಸ್ತ್ರ ಅಂದ್ರೆ ಬಯಾಲಜಿ, ವಿಭಾಗ 3 ರಾಸಾಯನಿಕ ಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ. ಈಗ ಪ್ರತಿಯೊಂದು ಕ್ರಿಯೆ ಹಾಗೂ ಪ್ರಕ್ರಿಯೆಗಳಲ್ಲಿ ನಮ್ಗೆ ಈ 3 ಕೂಡ ಅಂದ್ರೆ ಭೌತಿಕವಾಗಿ ನಮ್ಮ ಕಣ್ಣೆದುರುಗಡೆ ಕಾಣುವಂತಹ ಹಲವಾರು ವಿಷಯಗಳು ಕೂಡ ಅದರಿಂದ ಹೊರಬರುವಂತಹ ರಾಸಾಯನಿಕ ಅಂಶ ಅಂತ ಹೇಳಿದ್ರೆ ಕೆಮಿಕಲ್ಸ್ ಕೂಡ ಅದೇ ರೀತಿ ನಮ್ಮ ಜೀವದ ಮೇಲೆ ಅಥವಾ ಪ್ರತಿಯೊಬ್ಬರು ಜೀವಿಗಳ ಮೇಲೆ ಅದು ಬೀರುವಂತಹ ಪ್ರಭಾವಗಳು ಇವೆಲ್ಲದರ ಕುರಿತು ಕೂಡ ಇವತ್ತಿನ ಈ ಒಂದು ತರಗತಿಯಲ್ಲಿ ತಿಳ್ಕೊಂತಾ ಹೋಗೋಣ. ಮೊದಲನೇದಾಗಿ ಭೌತಶಾಸ್ತ್ರ. ಭೌತಶಾಸ್ತ್ರ ಹೆಸರೇ ಹೇಳೋ ಹಾಗೆ ಫಿಸಿಕಲ್ ಆಗಿ ಭೌತಿಕವಾಗಿ ನಮ್ಗೆ ಕಾಣುವಂತಹ ವಿಷಯಗಳ ಕುರಿತು ನಾವು ಆಲೋಚಿಸಿರುವುದೇ ಭೌತಶಾಸ್ತ್ರ. ಉದಾಹರಣೆಗೆ, ಈಗ ಕ್ಲಾಸ್ ರೂಮ್ ಅಲ್ಲಿ ಕೂತಿರ್ತೀರಾ ನೀವು. ಕ್ಲಾಸ್ ರೂಮ್ ಅಲ್ಲಿ ಕೂತಿರೋ ನೀವು ಕ್ಲಾಸ್ ಬೆಲ್ ರಿಂಗ್ ಆಗ್ತಾ ಇದ್ದಂಗೆನೆ ಎದ್ದಿರ್ತೀರಾ. ಅಂದ್ರೆ ಪಚನ ಶಕ್ತಿಯಿಂದ ಚಲನ ಶಕ್ತಿಗೆ ನೀವು ಒಳಪಡ್ತೀರಾ. ಸೊ ಇದು ಹೇಗಾಗುತ್ತೆ? ಅದು ಕೂಡ ಫಿಸಿಕ್ಸ್ ನ ಭಾಗನೇ ಅಲ್ವಾ? ಸೊ ಅದೇ ರೀತಿ
ಈಗ ಬರೆಯುವಂತಹ ಚಾಕ್‌ಪೀಸ್ ಆಗಿರಬಹುದು. ಚಾಕ್‌ಪೀಸ್‌ನ ಮಾಡ್ಲಿಕ್ಕೆ ಏನನ್ನ ಬಳಸ್ತೀವಿ? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಣ್ಣದ ಕಲ್ಲು ಅಥವಾ ಲೈಮ್ ಸ್ಟೋನ್‌ನ ನಾವು ಬಳಸ್ತಾ ಹೋಗ್ತೀವಿ. ಅದನ್ನ ಮಾಡೋದು ಹೇಗೆ? ಅದರ ಹಿಂದೆ ಇರುವಂತಹ ರಾಸಾಯನಿಕ ಅಂಶಗಳು ಯಾವ್ಯಾವು? ಇವೆಲ್ಲದ್ರ ಕುರಿತು ಕೂಡ ವಿಜ್ಞಾನದಲ್ಲಿ ನಾವು ತಿಳಿತಾ ಹೋಗ್ಬಹುದು. ಇದೀಗ ನಮ್ಮ ಪ್ರಥಮ ತರಗತಿಯಲ್ಲಿ ನಾವು ಶಕ್ತಿಗಳ ಬಗ್ಗೆ ಯೋಚಿಸ್ತಾ ಹೋಗೋಣ. ಶಕ್ತಿ ಅಂತ ಹೇಳಿದ್ರೆ ಏನು? ನಾವು ದಿನನಿತ್ಯ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಬಳಸುವಂತಹ ಚೇತನವೇ ಶಕ್ತಿ ಅಂತ ಕರೀಬಹುದು. ಸೊ ಉದಾಹರಣೆಗೆ ನೋಡಿ ಇಲ್ಲಿ ನೀರು ಮತ್ತೆ ಇಲ್ಲಿ ಎಣ್ಣೆ ಇದೆ. ಯಾವ ಎಣ್ಣೆ ಇದೆ? ಆಲಿವ್ ಎಣ್ಣೆ ಇದೆ. ನಾನೀಗ ನೀರನ್ನ ಇಲ್ಲಿ ಈ ಸ್ಟವ್ ಮೇಲೆ ಇಡ್ತೀನಿ. ಅದೇ ರೀತಿ ಆಲಿವ್ ಎಣ್ಣೆನು ಕೂಡ ಸ್ಟವ್ ಮೇಲೆ ಇಡ್ತೀನಿ. ಈಗ ಇದ್ರ ಉಷ್ಣತೆಯನ್ನ ಹೆಚ್ಚಿಸ್ತಾ ಹೋಗೋಣ. ಈ ರೀತಿ ಉಷ್ಣತೆಯನ್ನ ಹೆಚ್ಚಿಸ್ತಾ ಹೋದಾಗ ಏನಾಗುತ್ತೆ? ನೀರಿನೊಳಗೆ ಇರುವಂತಹ ಎನರ್ಜಿ ಅಥವಾ ಶಕ್ತಿ ಏನಿದೆ ಅದು ಬಿಗಡಾಯಿಸ್ಕೊಂತ ಬರುತ್ತೆ ಅಥವಾ ಒಂದೊಂದು ಬಿಡಿ ಆಗ್ತಾ ಬರುತ್ತೆ. ಸೊ ಬಿಡಿ ಆಗ್ತಾ ಬಂದು ನೀವು ಇಲ್ಲಿ ಹಬೆಯನ್ನ ಕಾಣ್ತಾ ಹೋಗ್ಬೋದು. ಹಬೆ ಆಡ್ಲಿಕ್ಕೆ ಶುರುವಾಗುತ್ತೆ. ಅರ್ಥಾಯ್ತಾ? ಅದೇ ರೀತಿ ಇಲ್ಲಿ ಇದೇ ನೀರನ್ನ ತಂಪು ಮಾಡ್ತಾ ಹೋಗ್ತೇವೆ ನೋಡಿ. ಈ ರೀತಿ ತಂಪು ಮಾಡ್ತಾ ಹೋಗ್ತೀನಿ. ತಂಪು ಮಾಡ್ತಾ ಹೋದಾಗ ಏನಾಗುತ್ತೆ? ಅಲ್ಲಿ ಕಾಣ್ತಾ ಇದೆಯಲ್ಲ, ಎನರ್ಜಿ ಏನಿದೆ, ಶಕ್ತಿಯ ಚಲನೆ ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆಗ್ತಾ ನೀರ್ ಏನಾಗುತ್ತೆ? ತಣ್ಣಗಾಗುತ್ತೆ. ತಣ್ಣಗಾಗೋದ್ರ ಜೊತೆಗೆ ಮಂಜುಗಡ್ಡೆ ಕೂಡ ಆಗುತ್ತೆ. ಸೊ ಒಟ್ಟಾರೆ ಶಕ್ತಿಯ ಹರಿವು ಅನ್ನೋದು ಹೆಚ್ಚಿದಾಗ ಈ ತಾಪಮಾನವನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ. ಶಕ್ತಿಯ ಒಳಹರಿವು ಅನ್ನೋದು ಹೆಚ್ಚುತ್ತಾ ಹೋದಾಗ ಅಲ್ಲಿ ನೀರು ಹಬೆ ಆಡ್ತಾ ಹೋಗುತ್ತೆ. ಅದೇ ಶಕ್ತಿಯ ಒಳಹರಿವು ಅನ್ನೋದು ಕಮ್ಮಿ ಆಗ್ತಾ ಹೋದಾಗ ಅಲ್ಲಿ ನೀರು ತಣ್ಣಗಾಗ್ತಾ ಹೋಗುತ್ತೆ. ಸೊ ಹೀಗಿರುವಂತಹ ನೀರಿನೊಳಗೆ ನಾನು ಒಂದು ಇಟ್ಟಿಗೆಯನ್ನ ಹಾಕ್ಬಿಟ್ಟೆ ಅಂತ ಇಟ್ಕೊಳ್ಳಿ. ನೀರಿನೊಳಗೆ ಇಟ್ಟಿಗೆನ ಹಾಕಿ ಈಗ ನೀರಿನ ಹಬೆಯನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ? ಒಂದ್ ಇಟ್ಟಿಗೆಯನ್ನ ನೀರ್ನೊಳಗ್ ಹಾಕ್ತಿವಪ್ಪ. ಆ ನೀರ್ನ ಬಿಸಿ ಮಾಡ್ತಾ ಹೋಗ್ತೀವಿ. ಏನಾಗುತ್ತೆ? ಆ ಇಟ್ಟಿಗೆ ಆ ಬಿಸಿಯ ತಾಪಮಾನಕ್ಕೆ ಅಲ್ಲೇ ಕರಗ್ತಾ ಹೋಗುತ್ತೆ. ಹೌದೋ ಇಲ್ವೋ? ಅದೇ ರೀತಿ ನಾನು ಈ ಒಂದು ಐರನ್ ಕಬ್ಬಿಣವನ್ನ ಈ ಎಣ್ಣೆಯ ಪದಾರ್ಥದೊಳಗೆ ಹಾಕಿ ಅದಕ್ಕೆ ಬಿಸಿಯನ್ನ ಮಾಡ್ತಾ ಹೋಗ್ತೀವಿ. ಆ ಕಬ್ಬಿಣ ಏನಾಗುತ್ತೆ? ಬಿಸಿ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಈ ರೀತಿಯಲ್ಲಿ ಶಕ್ತಿ ತನ್ನ ಚಲನೆಯನ್ನ ನಾವು ನೋಡ್ತಾ ಹೋಗ್ಬಹುದು ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ. ಸೊ ನಿಮ್ಗೆ ಈ ಶಕ್ತಿಯ ಚಲನೆಗಳು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದೆ ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಕಡೆಗೆ ಹೋಗೋಣ. ಅದೇ ಶಕ್ತಿಯ ವರ್ಗಾವಣೆ. ಸೊ ನೀವೆಲ್ಲ 8ನೇ ತರಗತಿ ಆಗಿರೋದ್ರಿಂದ ನಿಮ್ಗೆ ಈಗಾಗ್ಲೇ ಶಕ್ತಿ ಅಂತ ಹೇಳಿದ್ರೇನು, ಪಚನ ಶಕ್ತಿ ಅಂತ ಹೇಳಿದ್ರೇನು, ಚಲನ ಶಕ್ತಿ ಅಂತ ಹೇಳಿದ್ರೇನು, ಇವೆಲ್ಲ ಕಾನ್ಸೆಪ್ಟ್ ಗಳ ಬಗ್ಗೆ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಹೌದು ಇಲ್ವೋ? ಪಚನ ಶಕ್ತಿ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ. ಈಗ ನಾನೊಂದು ತಟ್ಟೆಯನ್ನ ಏನ್ ಮಾಡ್ತೀನಿ? ಮೇಲಿಂದ ತೆಗ್ದು ಕೆಳಗೆ ಎಸಿತೀನಿ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ? ಒಂದು ದೊಡ್ಡ ಶಬ್ದ ಆಗುತ್ತೆ. ಹೌದೋ ಇಲ್ವೋ? ಸೊ ಇಲ್ಲಿ ಆ ಒಂದು ತಟ್ಟೆ ಯಾವೆಲ್ಲ ಒಂದು ವೈಜ್ಞಾನಿಕ ಕ್ರಮಗಳಲ್ಲಿ ಸಾಕ್ತು, ಆ ಪ್ರೋಸೆಸ್ ಏನು ಅಂತ ಗಮನಿಸಿದಾಗ ತಟ್ಟೆಯನ್ನ ನಾನ್ ಮೇಲೆ ಇಟ್ಕೊಂಡು ನಿಂತಾಗ ಅಲ್ಲಿ ಅದು ಪಚನ ಶಕ್ತಿಯಲ್ಲಿ ಇರುತ್ತೆ. ಅಂದ್ರೆ ಕೈನೆಟಿಕ್ ಎನರ್ಜಿಯಲ್ಲಿ ಇರುತ್ತೆ. ಯಾವಾಗ ಆ ತಟ್ಟೆಯನ್ನ ನಾನ್ ಮೇಲಿಂದ ಕೆಳಗೆ ಎಸ್ತೀನೋ ಅದರಲ್ಲಿ ಚಲನ ಶಕ್ತಿ ಇಂದ ಅದು ಶಬ್ದ ಶಕ್ತಿಯಾಗಿ ಯಾವಾಗ ಸೌಂಡ್ ಆಗುತ್ತಲ್ಲ ಅದು ಶಬ್ದ ಶಕ್ತಿಯಾಗಿ ಮಾರ್ಪಾಡಾಗ್ತಾ ಬರುತ್ತೆ. ಅದೇ ರೀತಿ ಇಲ್ಲೊಬ್ಬ ವ್ಯಕ್ತಿ ಇದಾನೆ ನೋಡಿ, ಈತ ಸೈಕಲ್ ತುಳಿತಾ ಇದ್ದಾನೆ. ಎಲ್ಲ ಎನರ್ಜಿ ಸಿಂಬಲ್ ಹಾಕ್ಬಿಡೋಣ. ಈತನಲ್ಲಿ ಬಹುತೇಕ ಶಕ್ತಿಗಳಿರುತ್ತೆ. ಇವನು ಸೈಕಲ್ ತುಳಿತಾ ಇರ್ತಾನೆ. ಸೈಕಲ್ ತುಳಿಯೋ ತನ್ನ ವೇಗವನ್ನ ಆತ ತುಂಬಾ ಫಾಸ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ? ಈತನ ಶಕ್ತಿ ಎಲ್ಲ ಈ ಜನರೇಟರ್ ಒಳಗೆ ತಲುಪಿ ಅಲ್ಲಿ ಆ ಬಿಸಿಯ ಹಬೆ ಏರ್ತಾ ಹೋಗುತ್ತೆ. ಅದ್ರ ಟೆಂಪರೇಚರ್ ಕೂಡ ಏರ್ತಾ ಹೋಗುತ್ತೆ. ನೋಡಿ ಮಕ್ಕಳ, ಇಲ್ಲಿ ಈ ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಕಲಿಯೋದು ಎಷ್ಟು ಮುಖ್ಯ ಆಗಿರುತ್ತೋ ಅದೇ ರೀತಿ ವಿಜ್ಞಾನದ ಹಲವು ಟರ್ಮಿನಾಲಜೀಸ್ ಗಳು ಏನಿರುತ್ತೆ, ಏನೇನಂತ ಕರೀತಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗ್ತಾ ಬರುತ್ತೆ. ಉದಾಹರಣೆಗೆ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನು? ಯಂತ್ರದಿಂದ ಬರುವಂತಹ ಶಕ್ತಿ, ಯಾಂತ್ರಿಕ ಶಕ್ತಿ ಅಂತ ಕರಬಹುದು.
ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ. ಥರ್ಮಲ್ ಎನರ್ಜಿ. ಥರ್ಮಲ್ ಬಾಟಲ್ಸ್ ಗಳನ್ನ ಕೇಳಿರ್ತೀರಾ. ಥರ್ಮಲ್ ಬಾಟಲ್ಸ್ ಗಳು, ಥರ್ಮಲ್ ಬಾಕ್ಸ್ ಗಳು, ಇಂಥದ್ರಲ್ಲಿ ನೀವೇನಾದ್ರೂ ಊಟಗಳನ್ನ ಹಾಕಿದ್ರೆ ಅದು ಹಾಗೆ ಬಿಸಿಯಾಗಿರುತ್ತೆ. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಇರುತ್ತೆ ಉಷ್ಣ ಶಕ್ತಿ, ಥರ್ಮಲ್ ಎನರ್ಜಿ. ಇನ್ನು ಲೈಟ್, ಬೆಳಕಿನ ಶಕ್ತಿ. ಕೆಮಿಕಲ್ ಎನರ್ಜಿ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಸಾಯನಿಕ ಶಕ್ತಿ. ಸೊ ಗೊತ್ತಾಯ್ತಲ್ಲ. ಹೀಗೆ ಇಲ್ಲಿ ನೋಡಿ, ಪಾಪ ಈತನಿಗೆ ಸೈಕಲ್ ತುಳಿದು ತುಳಿದು ಹಸುವಾಗಿದೆ, ಫೀಡ್ ಮೀ ಅಂತ ಕೇಳ್ತಾ ಇದ್ದಾನೆ. ಹಾಗೆ ಮುಂದೆ ಇನ್ನೊಂದು ಶಕ್ತಿ ಬಗ್ಗೆ ಹೋಗೋಣ. ಅದು ಸೂರ್ಯನಿಂದ ನಮ್ಗೆ ಸಿಗುವಂತಹ ಶಕ್ತಿ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಸೋಲಾರ್ ಎನರ್ಜಿ ಅಂತ ಕರಿತೀವಿ, ಕನ್ನಡದಲ್ಲಿ ಸೌರಶಕ್ತಿ ಅಂತ ಕರಿತೀವಿ. ಸೊ ಈ ಸೌರಶಕ್ತಿಯಿಂದ ನಾವು ನಮ್ಮ ಮೇಲ್ಛಾವಣಿಗಳ ಮೇಲೆ ಸಾಮಾನ್ಯವಾಗಿ ಹಾಕಿರ್ತೀವಲ್ಲ ಈ ಸೋಲಾರ್ ಪ್ಯಾನಲ್ ಅಥವಾ ಸೌರವನ್ನ ಪಡೆದುಕೊಳ್ಳುವಂತಹ ಚಾವಣಿ, ಇದಕ್ಕೆ ಈ ಸೌರಶಕ್ತಿಯಿಂದ ಸೂರ್ಯನ ಬಿರುಬಿಸಿಲಿಂದ ಎನರ್ಜಿ ಎಲ್ಲ ಶೇಖರಣೆ ಆಗ್ತಾ ಬರುತ್ತೆ. ಆ ಶೇಖರಣೆ ಆದಂತಹ ಎನರ್ಜಿಲಿ ನಾವು ನೀರನ್ನ ಕೂಡ ಬಿಸಿ ಮಾಡ್ಕೊಂತೀವಿ, ಹಾಗೆ ವಿದ್ಯುತ್ನ ಕೂಡ ಬಳಸ್ಕೊಂತೀವಿ. ನೋಡಿದ್ರ, ಈಗ ಬೆಳಕನ್ನ ನಾವು, ಬೆಳಕಿನ ಹರಿವು ಇದ್ರೊಳಗೆ ಆಗ್ತಾ ಬರುತ್ತೆ ಸೌರಶಕ್ತಿಯಿಂದ. ಅದೇ ರೀತಿ ಫ್ಯಾನ್ ಕೂಡ ನಾವು ಬೀಸ್ಕೊಂತ ಬರಬಹುದು. ನೋಡಿ, ಯಾವಾಗ ಎನರ್ಜಿ ವಿಕಾಸ ಆಗ್ತಾ ಬರುತ್ತೋ ಅಲ್ಲಿ ಗಾಳಿ ಅಥವಾ ಅದ್ರ ವೇಗ ನಿಧಾನವಾಗಿ ಬರುತ್ತೆ. ಈ ರೀತಿಯಲ್ಲಿ ನಾವು ಈ ಶಕ್ತಿಯ ಚಲನೆಯನ್ನ ಕಂಡುಹಿಡ್ಕೊಳ್ತಾ ಬರಬಹುದು. ಸೊ ಈ ರೀತಿ ಏನ್ ಹೋಗುತ್ತೆ, ಇದನ್ನ ನಾವು ಭೌತಿಕ ವಿಜ್ಞಾನದಲ್ಲಿ 4 ಮೂಲಭೂತವಾದಂತಹ ವಿಧಗಳನ್ನ ಕಾಣ್ತಾ ಬರ್ತೀವಿ, ಅಥವಾ ಡೊಮೇನ್ಗಳು ಅಂತ ವಿಂಗಡಿಸ್ತಾ ಹೋಗ್ತೀವಿ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಭೂವಿಜ್ಞಾನ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಬಹಳಷ್ಟು ತಿಳ್ಕೊಂತಾ ಹೋಗ್ಬಹುದು. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಜ್ಞಾನ ಅಥವಾ ಗಣಿತ ಅಂತ ಹೇಳಿದ್ರೆ ಅದು ಬಹಳ ಕಷ್ಟ, ನಮ್ಗೆ ತುಂಬಾ ಕಷ್ಟಕರವಾದಂತಹದ್ದು ಅಂತ ಅನಿಸ್ತಾ ಇರುತ್ತೆ. ಆದ್ರೆ ನೆನ್ಪಿರ್ಲಿ, ವಿಜ್ಞಾನ ಕಟ್ಟುನಿಟ್ಟಾದಂತಹ ಒಂದು ವ್ಯವಸ್ಥಿತವಾದಂತಹ ಶಿಸ್ತನ್ನು ಒಳಗೊಂಡಂತಹ ಊಹೆಗಳನ್ನ ಒಳಗೊಂಡಂತಹ ಜ್ಞಾನ. ಸೊ ಮತ್ತೊಮ್ಮೆ ಹೇಳ್ತೀನಿ, ವಿಜ್ಞಾನ ಅನ್ನೋದು ಕಟ್ಟುನಿಟ್ಟಾದಂತಹ ಶಿಸ್ತನ್ನ ಒಳಗೊಂಡಂತಹ ಒಂದು ಜ್ಞಾನ, ಅಂದ್ರೆ ವ್ಯವಸ್ಥಿತವಾದಂತಹ ಶಿಸ್ತನ್ನ ಒಳಗೊಂಡಂತಹ ಜ್ಞಾನ. ಈಗ ಆಧುನಿಕ ವಿಜ್ಞಾನವನ್ನ ನಾವು ವಿಶಿಷ್ಟವಾಗಿ 3 ಪ್ರಮುಖ ಶಾಖೆಗಳಾಗಿ ವಿಂಗಡಿಸಬಹುದು. ಅಂದ್ರೆ 3 ಮೇನ್ ಬ್ರಾಂಚಸ್ ಆಗಿ ನಾವನ್ನ ವಿಂಗಡಿಸ್ತಾ ಬರಬಹುದು. ಒಂದು ನೈಸರ್ಗಿಕ ವಿಜ್ಞಾನ, ಉದಾಹರಣೆಗೆ ಭೌತಶಾಸ್ತ್ರ ಇರುತ್ತೆ, ರಸಾಯನಶಾಸ್ತ್ರ ಇರುತ್ತೆ ಮತ್ತು ಜೀವಶಾಸ್ತ್ರ ಇರುತ್ತೆ. ಇದನ್ನ ನಾವು ಪ್ರತಿನಿತ್ಯ ಶಾಲೆಗಳಲ್ಲಿ ಕೇಳಿ ಕಲಿತಾ ಮಾಡ್ತಾ ಇರ್ತೀವಿ. ಸೊ ಇದನ್ನ ಏನಂತ ಕರಿತೀವಿ ನಾವು? ನ್ಯಾಚುರಲ್ ಸೈನ್ಸ್ ಅಥವಾ ನ್ಯಾಚುರಲ್ ಸೈನ್ಸ್ ಅಂತ ಕರಿತೀವಿ, ಅಥವಾ ಇನ್ನೊಂದು ಏನಂತ ಕರಿತೀವಿ, ಅದನ್ನ ನಮ್ಗೆ ನೈಸರ್ಗಿಕವಾಗಿ ಸಿಗುವಂತಹ ವಿಜ್ಞಾನದ ಅಂಶಗಳು. ಅದರಲ್ಲಿ ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್, ರಸಾಯನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ ಮತ್ತು ಜೀವಶಾಸ್ತ್ರ ಅಂದ್ರೆ ಬಯಾಲಜಿ ಇರುತ್ತೆ. ಇದು ಭೌತಿಕ ಪ್ರಪಂಚವನ್ನ ಅಧ್ಯಯನ ಮಾಡುವಂತಹದ್ದು. ವ್ಯಕ್ತಿಗಳು ಮತ್ತು ಸಮಾಜವನ್ನ ಕೂಡ ಅಧ್ಯಯನ ಮಾಡುವಂತಹ ಸಾಮಾಜಿಕ ವಿಜ್ಞಾನ ಇದೆ. ಸಾಮಾಜಿಕ ವಿಜ್ಞಾನ ಅಂತ ಹೇಳಿದ್ರೆ ನಮ್ಗೆ ನಿಮ್ಗೆ ಎಲ್ಲರಿಗೂ ಬಹಳ ಇಷ್ಟ ಆಗುವಂತಹ ಟಾಪಿಕ್ ಸೋಷಿಯಲ್ ಸೈನ್ಸ್. ಅದರಲ್ಲಿ ಅರ್ಥಶಾಸ್ತ್ರ, ಮನೋವಿಜ್ಞಾನ ಮತ್ತು ಸಮಾಜಶಾಸ್ತ್ರ ಕೂಡ ಇರುತ್ತೆ. ಅದನ್ನ ಬಿಟ್ಟು ಕೂಡ ವಿಜ್ಞಾನದ ವಿಭಾಗ ಇದೆ ಅಂತ ನಿಮ್ಗೆ ಗೊತ್ತಾ? ಅದು ಔಪಚಾರಿಕ ವಿಜ್ಞಾನ ಅಂತ ಕರಿತೀವಿ. ಉದಾಹರಣೆಗೆ ಗಣಿತ ಆಗಿರಬಹುದು, ಸೈದ್ಧಾಂತಿಕ ಕಂಪ್ಯೂಟರ್ ವಿಜ್ಞಾನ ಆಗಿರ್ಬೋದು, ಅಂದ್ರೆ ಥಿಯೋರಾಟಿಕಲ್ ಆಗಿ ನಾವು ನೋಡುವಂತಹ ವಿಜ್ಞಾನ ಇದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬಹುದು, ಮತ್ತೆ ತರ್ಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರಬಹುದು. ಇವೆಲ್ಲ ಔಪಚಾರಿಕ ವಿಜ್ಞಾನ ಅಂತ ಕರಿತೀವಿ. ಇದನ್ನ ಬಿಟ್ಟು ಪ್ರಾಯೋಗಿಕವಾಗಿ ಕೂಡ ನಾವು ವಿಜ್ಞಾನವನ್ನ ಬಳಸ್ತಾ ಹೋಗ್ತೀವಿ. ಸೊ ಈಗ ಆಲ್ರೆಡಿ ನೀವು 8th ಕ್ಲಾಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಅವಾಗ ಈ ಲ್ಯಾಬೊರೇಟರಿಗಳಿಗೆ ಕರ್ಕೊಂಡು ಹೋಗ್ತಾರೆ. ಸೋಡಿಯಂ ಸಲ್ಫೇಟ್ ನ ನಾವು ಹೇಗೆ ಪ್ರಯೋಗ ಮಾಡಬಹುದು, ಮತ್ತೆ ಅಣುವಿನ ಪ್ರಯೋಗಗಳನ್ನ ಹೇಗ್ ಮಾಡಬಹುದು, ಇವೆಲ್ಲದರ ಬಗ್ಗೆ ನಾವು ತಿಳ್ಕೊಂತ ಹೋಗಬಹುದು ವಿಜ್ಞಾನದಲ್ಲಿ. ಇನ್ನು ಈ ವಿಜ್ಞಾನದ ಶಾಖೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಈ ಜೀವ ವಿಜ್ಞಾನ ಮತ್ತು ಭೌತಿಕ ವಿಜ್ಞಾನದ ಬಗ್ಗೆ. ಜೀವ ವಿಜ್ಞಾನ ಅಂತ ಹೇಳಿದ್ರೆ ಏನು?
ಸೊ ಜೀವ ವಿಜ್ಞಾನ ಅಂತ ಹೇಳಿದ್ರೆ ಬಯೋಲಜಿ, ಜೀವಗಳ ಕುರಿತು, ಜೀವ ಚಲನೆಗಳ ಕುರಿತು, ನಮ್ಮ ದೇಹದಲ್ಲಿ ಆಗುವಂತಹ ಸೆಲ್ಯುಲಾಯ್ಡ್ಸ್ ಗಳ ಕುರಿತು, ಇವೆಲ್ಲದರ ಬಗ್ಗೆ ಇರುವಂತಹ ವಿಜ್ಞಾನವನ್ನ ನಾವು ಜೀವ ವಿಜ್ಞಾನ ಅಂತ ಕರಿತಾ ಹೋಗ್ತೀವಿ. ಸೊ ಈ ಜೀವ ವಿಜ್ಞಾನದಲ್ಲೂ ಕೂಡ ಹಲವಾರು ರೀತಿ ನೀತಿ ಶಾಖೆಗಳನ್ನ ನಾವು ಉಪಯೋಗಿಸ್ತಾ ಹೋಗ್ತಾ ಇರ್ತೀವಿ. ಸೊ ಒಟ್ಟಾರೆ ಹೇಳೋದಾದ್ರೆ ವಿಜ್ಞಾನದ ಹಲವಾರು ಶಾಖೆಗಳಲ್ಲಿ ನಾವು ಮುಖ್ಯವಾಗಿ ಜ್ಞಾನ ಸಂಪಾದನೆಯನ್ನ ಮಾಡ್ಕೊಂತ ಹೋಗ್ತೀವಿ. ಇನ್ನು 8ನೇ ತರಗತಿಯ ತರಗತಿಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ನಮ್ಮ ತರಗತಿಯನ್ನು ಕೂಡ ಅದೇ ರೀತಿ 3 ವಿಭಾಗವಾಗಿ ನಾವು ವಿಂಗಡಿಸ್ತಾ ಹೋಗಿರ್ತೀವಿ. ಸೊ ಅದ್ರಲ್ಲಿ ಈ ವಿಜ್ಞಾನದಲ್ಲಿ ನಾವು ಭೂಮಿಯನ್ನ ಕುರಿತು ಕೂಡ ನಾವು ನೋಡ್ತಾ ಹೋಗಿರ್ತೀವಿ. ಸೊ ಒಟ್ಟಾರೆ ಇವತ್ತಿನ ಅಂದ್ರೆ ನಿಮ್ಮ ಈ ವರ್ಷದ ಸೆಮಿಸ್ಟರ್‌ಗಳನ್ನ ನಾವು ಗಮನಿಸ್ತಾ ಹೋದಾಗ, ಅದ್ರಲ್ಲಿ ನಿಮ್ಗೆ ಸೂಕ್ಷ್ಮ ಜೀವಿಗಳ ಬಗ್ಗೆ ಇರುತ್ತೆ. ಮತ್ತೆ ಈ ಒಂದು ಭೂಮಿಯಲ್ಲಿ ಬೆಳೆಯನ್ನ ಬೆಳೆಯೋದ್ರ ಬಗ್ಗೆ ಇರುತ್ತೆ. ಮತ್ತೆ ಸಂಶ್ಲೇಷಿತವಾದಂತಹ ನೂಲುಗಳು ಮತ್ತು ಪ್ಲಾಸ್ಟಿಕ್‌ಗಳ ಬಗ್ಗೆ ಕೂಡ ಇರುತ್ತೆ. ಹಲವಾರು ಲೋಹಗಳ ಬಗ್ಗೆಗಳು ಕೂಡ ಇರುತ್ತೆ. ಕಲ್ಲಿದ್ದಲು, ಪೆಟ್ರೋಲಿಯಂ ಬಗ್ಗೆ ಇರುತ್ತೆ. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ಇರುತ್ತೆ. ಬಲ ಅಂತ ಹೇಳಿದ್ರೆ ನಾ ಆಗ್ಲೇ ಹೇಳ್ದಂಗೆ ಶಕ್ತಿ ಈಗ ತಾನೇ ನೋಡಿದ್ವಲ್ಲ ಮತ್ತು ಒತ್ತಡ ಅಂದ್ರೆ ಪ್ರೆಷರ್ ಇವುಗಳ ಬಗ್ಗೆ ಇರುತ್ತೆ. ಘರ್ಷಣೆಗಳ ಬಗ್ಗೆ ಇರುತ್ತೆ. ಶಬ್ದದ ಬಗ್ಗೆ ಇರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಪಾಠ ವಿಂಗಡಿಸ್ತಾ ಹೋಗಿದೆ. ಈಗಾಗ್ಲೇ ಶಾಲೆಗಳಲ್ಲಿ ನಿಮ್ಮ ಟೀಚರ್ಸ್ ಆ ಪಾಠಕ್ಕೆ ಅನುಗುಣವಾಗಿ ನಿಮ್ಗೆ ಪಾಠಗಳನ್ನ ಮಾಡ್ತಾ ಹೋಗ್ತಿರ್ತಾರೆ ತರಗತಿಗೆ. ಅದೇ ರೀತಿ ನಾವು ಕೂಡ ನಿಮ್ಗೆ ಹಲವಾರು ಸಿಮ್ಯುಲೇಷನ್ಸ್ ಗಳ ಮೂಲಕ ಪಾಠಗಳನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತೀವಿ. ನಾನಿವತ್ತು ನಿಮ್ಗೆ ಬೋರ್ಡ್ ಮೇಲೆ ಬರ್ದು ಈ ಪಾಠಗಳನ್ನ ಪ್ರಯೋಗಗಳು ಹೇಗಿರುತ್ತೆ ಮತ್ತೆ ಎಕ್ಸ್‌ಪೆರಿಮೆಂಟ್ಸ್ ಗಳು ಏನೇನಿರುತ್ತೆ ಇವುಗಳನ್ನ ತೋರಿಸ್ಬೇಕಾಗಿತ್ತು. ಆದ್ರೆ ಕ್ಷಮೆ ಇರ್ಲಿ. ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳಿಂದ ನಾವು ಬೋರ್ಡ್‌ನ ತೋರಿಸ್ಲಿಕ್ಕಾಗಿಲ್ಲ. ಆದ್ರೆ ಏನು ತೊಂದ್ರೆ ಇಲ್ಲ. ಇದು ಮೊದಲನೇ ಕ್ಲಾಸ್ ಅಲ್ವಾ? ಸೊ ಈ ಕ್ಲಾಸಲ್ಲಿ ನಾವು ಬರೀ ಒಂದು ಇಂತಿಷ್ಟು ಇಂಟ್ರೊಡಕ್ಷನ್ಸ್‌ಗಳನ್ನ ಅಥವಾ ಏನು ಪರಿವಿಡಿಗಳನ್ನ ಮಾಡ್ತಾ ಹೋಗಬಹುದು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಆದ್ರೆ ಹೋಗ್ತಾ ಹೋಗ್ತಾ ಮುಂದೆ ಕ್ಲಾಸ್‌ಗಳಲ್ಲಿ ಪ್ರಾಯೋಗಿಕವಾಗಿ ಬರವಣಿಗೆಯನ್ನ ಹೇಗ್ ಮಾಡ್ಬೇಕು? ಕೆಮಿಕಲ್ ಫಾರ್ಮುಲಾಸ್‌ಗಳೇನಿರುತ್ತೆ ಅದನ್ನ ನಾವು ಹೇಗೆ ನೆನಪಲ್ಲಿ ಇಟ್ಕೊಬಹುದು? ಜೊತೆಗೆ ಆಕರ್ಷಕದಾಯಕವಾಗಿರುವಂತಹ ಸಿಮ್ಯುಲೇಶನ್‌ಗಳನ್ನ ಕೂಡ ನಾವು ಹೇಗೆ ನೋಡ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಮೊದಲನೇ ತರಗತಿ ಆಗಿರೋದ್ರಿಂದ ಈಗ ಆಲ್ರೆಡಿ ನಿಮ್ ಟೀಚರ್ ನಿಮ್ಗೆ ಬೆಳೆಯ ಬಗ್ಗೆ, ಅದನ್ನ ಹೇಗೆ ಉತ್ಪಾದಿಸ್ತೀವಿ ಮತ್ತೆ ಅದನ್ನ ಹೇಗೆ ನಿರ್ವಹಿಸ್ತೀವಿ, ಇವುಗಳ ಬಗ್ಗೆ ಹೇಳ್ಕೊಟ್ಟಿರಬಹುದು. ಸೊ ನಾವೆಲ್ಲರೂ ಆರಾಮಾಗಿ ಮನೆಯಲ್ಲಿ ಊಟ ಮಾಡ್ತೀವಿ. ಊಟಕ್ಕೆ ಸರಿಯಾದ ಕ್ರಮದಲ್ಲಿ ಅನ್ನ ಇರುತ್ತೆ, ಹಲವಾರು ಬೇಳೆ, ತರಕಾರಿಗಳನ್ನ ಬಳಸ್ತಾ ಹೋಗ್ತೀವಿ. ಸೊ ಅದ್ರ ಬಗ್ಗೆ ಒಂದಿಷ್ಟು ಜನ ಯೋಚನೆ ಮಾಡಿರೋದು ಉಂಟು. ಇವೆಲ್ಲ ಎಲ್ಲಿಂದ ಬರುತ್ತೆ? ಹೇಗ್ ತಯಾರಾಗತ್ತೆ ಅಂತ. ಇನ್ನೊಂದಿಷ್ಟು ಜನಕ್ಕೆ ಏನಾದ್ರೆ ಏನಂತೆ ನಮ್ ತಟ್ಟೆ ಸರಿಯಾದ ಸಮಯಕ್ಕೆ ಊಟಕ್ ಬಿದ್ರೆ ಸಾಕು ಅನ್ನೋ ರೀತಿನೂ ಇರ್ತೀರ. ಸೊ ಒಟ್ಟಾರೆ ಈ ವಿಜ್ಞಾನದ ವಿಭಾಗಗಳನ್ನ ಗಮನಿಸ್ತಾ ಇದ್ದಾಗ ಮಕ್ಳೇ, ಸೊ ನಾವು ದಿನನಿತ್ಯದಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ, ಕೆಲಸಗಳಲ್ಲೂ ಕೂಡ ಈ ವಿಜ್ಞಾನದ ಇಂಪ್ಯಾಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಅದನ್ನ ಥಿಯೋರೆಟಿಕಲ್ ಆಗಿ, ಸೈದ್ಧಾಂತಿಕವಾಗಿ ನೋಡುವಂತಹ ಕ್ರಮ ಈ ಪಠ್ಯಗಳಲ್ಲಿ ಇದ್ರೆ, ಅದನ್ನ ಹೊರತುಪಡಿಸಿ ಮುಂದೆ ಕ್ಲಾಸ್‌ಗಳಿಗೆ ನೀವು ಹೋಗ್ತಾ ಹೋದಾಗ ಪ್ರಾಯೋಗಿಕವಾಗಿ ಕೂಡ ಅದನ್ನ ನಾವು ನೋಡ್ತಾ ಬರಬಹುದು. ಸೊ ಪ್ರಾಯೋಗಿಕವಾಗಿ ಹೇಗೆ ನಿಮ್ಗೆ ವಿಜ್ಞಾನ ಸಹಾಯ ಮಾಡುತ್ತೆ ಅಂತ ನೀವ್ ಕೇಳ್ಬಹುದು. ನೋಡಿ ನಾನು ಬೆಳೆಯ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಸಾಮಾನ್ಯ ನಮ್ಮೆಲ್ಲರ ಮನೆಯಲ್ಲಿ ಒಂದಿಷ್ಟು ರಾಗಿನೋ, ಅಕ್ಕಿನೋ, ಭತ್ತದ ಕಾಳುಗಳು ಇದ್ದೇ ಇರುತ್ತೆ. ಸೊ ಅವು ಸರಿಯಾಗಿದ್ಯಾ ಇಲ್ವಾ? ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಕಲಬೆರಕೆ ಇದೆಯಾ ಇಲ್ವಾ ಅಂತ ಹೇಗ್ ಕಂಡುಹಿಡಿಯೋದು? ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೆ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ನನ್ನಂತ ನಿಮ್ಮಂತಹ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅದು ತಿಳಿಯೋದು ಹೇಗೆ ಅಂತ ಹೇಳಿದ್ರೆ, ಒಂದು ಬಟ್ಲೊಳಗೆ ನೀರನ್ನ ಹಾಕಿ ಸ್ವಲ್ಪ ಧಾನ್ಯವನ್ನ ನೆನೆಸಿದಾಗ ಗಟ್ಟಿಯಾಗಿರುವಂತಹ ಧಾನ್ಯ ಒಳಗೋಗುತ್ತೆ. ಟೊಳ್ಳಾಗಿರೋದು ಹಾಗೆ ಮೇಲೆ ಹರಿತಾ ಇರುತ್ತೆ. ಸೊ ಹೀಗೆ ಮಾಡೋದ್ರಿಂದ ನಮಗ್ ಗೊತ್ತಾಗುತ್ತೆ ಆ ಧಾನ್ಯ ಅಡಲ್ಟ್ರೇಟ್ ಅಥವಾ ಕಲಬೆರಕೆ ಆಗಿದ್ಯಾ ಇಲ್ವಾ ಅಂತ ಅನ್ನೋದು. ಸೊ ಇಂತಹ ಪ್ರಯೋಗಗಳನ್ನೆಲ್ಲ ನೀವು ಮನೇಲೂ ಮಾಡ್ತಾ ಹೋಗಬಹುದು. ಅದ್ರ ಬಗ್ಗೆ ನೀವು ತಿಳುವಳಿಕೆಯನ್ನ ಪಡ್ಕೊಳ್ತಾ ಹೋಗ್ಬಹುದು. ಇನ್ನು ಬೇಸಿಗೆ ರಜೆ ಎಲ್ಲ ಇತ್ತು. ಬೇಸಿಗೆ ರಜೆ ಮುಗ್ದು ಈಗ ಶಾಲೆಗಳು ಆರಂಭ ಆಗಿದೆ. ಶಾಲೆ ಆರಂಭವಾದ ನಂತರ ಮಳೆಗಾಲದ ಬಿರುಸನ್ನು ಕೂಡ ನಾವು ಕಂಡ್ವಿ. ಸೊ ಇಂತಹ ಸಮಯದಲ್ಲಿ ನಾವು ಏನ್ ಮಾಡಿರ್ತೀವಿ, ನಮ್ಮ ಸುತ್ತ ಬೇಕಾದಷ್ಟು ರಜೆ ಇದ್ದಾಗ ನಮ್ಮ ಸುತ್ತಮುತ್ತಲಿನ ಇರುವಂತಹ ವಾತಾವರಣಗಳನ್ನ ಗಮನಿಸ್ತಾ ಇರ್ತೀವಿ. ಸಾಮಾನ್ಯವಾಗಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಪಾಟ್‌ಗಳಲ್ಲಿ ಗಿಡಗಳನ್ನ ಬೆಳೆಸಿದಾಗ ಅದು ಹೇಗ್ ಬೆಳೆಯುತ್ತೆ, ಅದ್ರಲ್ಲಿ ಆ ಮೊಳಕೆ ಹೇಗ್ ಒಡೆಯುತ್ತೆ, ಇನ್ನು ಮನೇಲಿ ಯಾವ್ದಾದ್ರು ಧಾನ್ಯವನ್ನ ನಾವು ಮೊಳಕೆ ಕಟ್ಟಿ ಇಡ್ಲಿಕ್ಕೆ ಅದನ್ನ ಹೇಗೆ ಮಾಯಿಸ್ಟ್ ಮಾಡ್ತೀವಿ,
ನಿಮ್ಮ ಟಿವಿ ರಿಮೋಟ್‌ಗಳಲ್ಲಿರುವಂತಹ ಶೆಲ್‌ಗಳು ಹೇಗೆ? ಅದ್ ಹೇಗೆ ಕಾರ್ಯವೈಖರಿ ಮಾಡುತ್ತೆ? ಅದ್ರ ಸುತ್ತ ನಡೆಯುವಂತಹ ಡೈನಾಮಿಕ್ಸ್‌ಗಳೇನು? ಸೊ ಇವೆಲ್ಲವನ್ನ ಒಳಗೊಂಡಿರುತ್ತೆ ವಿಜ್ಞಾನದ ವಿಭಾಗ. ಅರ್ಥ ಆಯ್ತಾ? ಸೊ ಮೊದಲನೇ ತರಗತಿ ಆಗಿರೋದ್ರಿಂದ ನೇರವಾಗಿ ನಾವು ಚಾಪ್ಟರ್ಸ್‌ಗೆ ಧುಮುಕೋದ್ಕಿಂತ ಮುಂಚೆ ವಿಜ್ಞಾನ ಅಂದ್ರೆ ಏನು? ಅದು ನಮ್ಮ ದಿನನಿತ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಯಾವ ರೀತಿ ಸಹಾಯ ಮಾಡುತ್ತೆ? ಇವೆಲ್ಲದರ ಕುರಿತು ನಾವು ಗಮನ ಹರಿಸ್ತಾ ಹೋಗೋಣ. ಯಾಕಂದ್ರೆ ಒಂದು ವಿಷಯ ನಮ್ಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳಿದಾಗ, ಅರ್ಥವತ್ತಾಗಿ ಆ ವಿಷಯವನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೈಹರ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ನೀವ್ ಯಾವ್ದೋ ಒಂದು ಓದನ್ನ ಓದಿ ಬೈಹರ್ಟ್ ಮಾಡಿ ಎಕ್ಸಾಮ್ ಅಲ್ಲಿ ಬರ್ದು ಒಳ್ಳೆ ಮಾರ್ಕ್ಸ್ ಪಡೆಯೋದ್ಕಿಂತ ಆ ವಿಷಯ ಏನು? ಅದ್ರ ಹಿಂದೆ ಇರುವಂತಹ ಅರ್ಥ ಏನು? ತತ್ವಗಳೇನಿದೆ? ಅವುಗಳನ್ನ ತಿಳಿದು, ಅವುಗಳನ್ನ ಮನನ ಮಾಡ್ಕೊಂಡು ನಂತರ ನೀವದನ್ನ ಚೆನ್ನಾಗಿ ಗಮನಿಸ್ತಾ ಇದ್ದಾಗೆ ಹೀಗೆ ಎಕ್ಸಾಮ್ ಬರ್ದಾಗ ನಿಮ್ಮ ಸ್ಮೃತಿ ಪಟಲದಲ್ಲಿ ಅಂತ ಹೇಳಿದ್ರೆ ನಿಮ್ಮ ಮೆಮೊರಿಯಲ್ಲಿ ಆ ವಿಷಯ ಎಂದಿಗೂ ಮಾಸೋದಿಲ್ಲ. ಅದು ಅಷ್ಟು ನೀಟಾಗಿ ಮುಂದುವರ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ ಮಕ್ಳೇ? ಸೊ ಆದ್ರಿಂದ ಇವತ್ತಿನ ವಿಜ್ಞಾನದ ಕ್ಲಾಸ್‌ನಲ್ಲಿ ಸಾಧ್ಯವಾದಷ್ಟು ನಾನು ನಿಮ್ಗೆ ವಿಜ್ಞಾನ ಅಂತ ಹೇಳಿದ್ರೇನು, ಅದ್ರ ಸುತ್ತಮುತ್ತ ಇರುವಂತಹ ಡೈನಾಮಿಕ್ಸ್ ಅಂದ್ರೇನು, ಅದರ ವಿವಿಧ ವಿಭಾಗಗಳು ಏನೇನು, ಅದು ನಮ್ಮ ದಿನನಿತ್ಯದಲ್ಲಿ ಅದು ನಮ್ಗೆ ಹೇಗೆ ಕಾರ್ಯವೈಖರಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಇನ್ನು ಮೇಡಮ್ ವಿಜ್ಞಾನ ಕಷ್ಟ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಬರುವಂತಹ ಶಬ್ದಕೋಶಗಳನ್ನ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ. ಬರವಣಿಗೆ ಬರೀಲಿಕ್ಕೆ ಕಷ್ಟ ಆಗುತ್ತೆ. ಆ ಫಾರ್ಮುಲಾಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ. ಡಯಾಗ್ರಾಮ್ಸ್ ಅಂತೆಲ್ಲ ಕೊಡ್ತಾರೆ. ಅದನ್ನು ಕೂಡ ಮನನ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಅನ್ಸ್ಬಹುದು. ಸೊ ಇದನ್ನ ಹೇಗೆ ಸುಲಭ ಮಾಡ್ಕೊಂತಾ ಹೋಗ್ಬಹುದು ಅಂತ ಹೇಳಿದ್ರೆ, ನೋಡಿ ಒಂದು ಪಾಠವನ್ನ ಓದ್ತಿರ್ಬೇಕಾದ್ರೆ ಅದ್ರಲ್ಲಿ ಕೆಲವೊಂದು ಕ್ಲಿಷ್ಟಕರವಾಗಿರುವಂತಹ ಶಬ್ದ ಬಂತು ಅಂತ ಇಟ್ಕೊಳ್ಳಿ. ಅಂದ್ರೆ ಸ್ವಲ್ಪ ಜಾರ್ಗನ್ ವರ್ಡ್ಸ್ ಅಂತ ಕರಿತೀವಂತವುಗಳನ್ನ. ನೀವೇನ್ ಮಾಡಿ ಒಂದು ಪುಸ್ತಕ ಒಂದು ರಫ್ ನೋಟ್ ಅನ್ನ ತೆಗೆದುಕೊಂಡು ಅಲ್ಲಿಗೆ ಆ ಪದಗಳನ್ನ ಉಪಯೋಗ ಅಂದ್ರೆ ಬರಿತಾ ಬನ್ನಿ. ಬರಿತಾ ಅದನ್ನ ಉಪಯೋಗಿಸ್ಕೊಂತ ಬಂದಾಗ ನಿಮ್ಮ ಪದಕೋಶಕ್ಕೂ ಕೂಡ ಹೊಸ ಪದಗಳ ಬಳಕೆ ಆದಾಗೆ ಶುರುವಾಗ್ತಾ ಬರುತ್ತೆ. ಮತ್ತೆ ನಾವು ಕ್ಲಾಸ್‌ನಲ್ಲಿ ಪಾಠ ಮಾಡ್ತಾ ಇರ್ತೀವಿ. ಪಾಠ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ವಿಷಯವನ್ನ ಹೇಳ್ತೀವಿ. ಉದಾಹರಣೆಗೆ ನೋಡು, ನಿಮ್ಮ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಇದ್ರಲ್ಲಿ ನಾನು ಕೆಲವೊಂದು ನಮ್ಮ ರೈತಾಪಿ ವರ್ಗದವರು ಉಪಯೋಗಿಸುವಂತ ವಸ್ತುಗಳ ಬಗ್ಗೆ ಹೇಳ್ತೀನಿ. ಉದಾಹರಣೆಗೆ ಕುರ್ಫಿ, ಕುಡಗೋಲು, ಸಲಿಕೆ, ನೇಗಿಲು ಮುಂತಾದವುಗಳ ಬಗ್ಗೆ ಹೇಳ್ತೀನಿ. ಸೊ ನೀವೇನ್ ಮಾಡ್ಬಹುದು ಒಂದು ಬುಕ್‌ಗಳಲ್ಲಿ ಅಥವಾ ಅದೇ ಟೆಕ್ಸ್ಟ್ ಬುಕ್ ಅಲ್ಲಿ ಅದ್ರ ಮೇಲೆ ಬರ್ದು ಇಂತಹದ್ದು ವಸ್ತುಗಳು ಇವು ಅಂತ ಬರ್ದಿಟ್ಕೊಂಡಾಗ ನೀವು ಅದನ್ನ ಓದ್ಲಿಕ್ಕೆ ಮತ್ತೆ ಪುನರ್ಮನನ ಮಾಡ್ಲಿಕ್ಕೆ ಪುನರ್ಮನನ ಅಂದ್ರೆ ರಿವಿಷನ್ ರಿವಿಷನ್ ಮಾಡ್ಲಿಕ್ಕೆ ಅದು ನಿಮ್ಗೆ ಸಹಾಯ ಆಗ್ತಾ ಬರುತ್ತೆ. ಇನ್ನು ಅತಿ ಹೆಚ್ಚು ಅಂಕವನ್ನು ನಾವು ಪಡಿಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಓದ್ಬೇಕು ಅಂತ ಹೇಳಿದಾಗ ಸೊ ಏನಾಗುತ್ತೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಅಲ್ಲಿ ನೀವು ಓದ್ಕೊಂತಾ ಹೋದ್ರೆ ಅದು ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಉದಾಹರಣೆಗೆ ಈಗ ಕೃಷಿ ಪದ್ಧತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ ಏನೇನಿರುತ್ತೆ ಗೊತ್ತಿರ್ತಲ್ವಾ ನಿಮ್ಗೆ ಆಲ್ರೆಡಿ ಮೇಡಮ್ ಅವರು ಚಾಪ್ಟರ್ ಮಾಡಿರ್ತಾರೆ. ಅದ್ರ ಬಗ್ಗೆ ಗೊತ್ತಿರುತ್ತೆ. ಉದಾಹರಣೆಗೆ ಮಣ್ಣನ್ನ ಹದಗೊಳಿಸುವಿಕೆ, ಬಿತ್ತನೆ ಮಾಡೋದು, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಹಾಕೋದು, ನೀರಾವರಿ ಮಾಡೋದು, ಕಳೆಗಳಿಂದ ರಕ್ಷಣೆ ಮಾಡೋದು, ಕೊಯ್ಲು ಮಾಡೋದು, ಸಂಗ್ರಹಣೆ ಮಾಡೋದು. ಸೊ ಇವೆಲ್ಲವೂ ಹಲವಾರು ಪದ್ಧತಿಗಳು. ಇದನ್ನ ಹೀಗೆ ಜಸ್ಟ್ ಬೈಹರ್ಟ್ ಮಾಡ್ಕೊಂಡು ಹೋಗೋದ್ಕಿಂತ ಮುಖ್ಯವಾಗಿ ನೀವು ಅದನ್ನ ಹೇಗೆ ಮನನ ಮಾಡ್ಕೊಬಹುದು. ಈಗ ನೀವೇ ವಿಜುವಲೈಸ್ ಮಾಡ್ಕೊಳ್ಳಿ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಂತ ಈಗ ನೀವೊಬ್ಬ ರೈತರಾಗಿರ್ತೀರ. ಭೂಮಿಗ್ ಹೋಗ್ತೀರಾ. ಬೆಳೆಯನ್ನ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಆಗ ಏನ್ ಮಾಡ್ತೀರಾ? ಫಸ್ಟ್ ಏನ್ ಮಾಡ್ತೀರಾ? ಮಣ್ಣನ್ನ ಹದಗೊಳಿಸ್ತೀರಾ. ಅಲ್ವಾ? ಮಣ್ಣನ್ನ ಸಡಿಲಗೊಳಿಸ್ತೀರಾ. ಮಣ್ಣನ್ನ ಸಡಿಲಗೊಳಿಸಿದ್ಮೇಲೆ ಏನ್ ಮಾಡ್ತೀರಾ? ಬೀಜವನ್ನ ಅಲ್ಲಿ ಬಿತ್ತಾ ಹೋಗ್ತೀರಾ. ಬೀಜವನ್ನ ಬಿತ್ತಿದ್ಮೇಲೆ ಆ ಬೀಜ ಸರಿಯಾಗಿ ಬೆಳವಣಿಗೆ ಆಗಕ್ಕೆ ಏನ್ ಬೇಕು? ಗೊಬ್ಬರಗಳನ್ನ ಹಾಕ್ಬೇಕಲ್ವಾ? ಸೊ ಗೊಬ್ಬರಗಳನ್ನ ಹಾಕ್ತೀರಾ. ಗೊಬ್ಬರಗಳನ್ನ ಹಾಕ್ದಾಗ ಓಕೆ ಮಣ್ಣನ್ನ ಸರಿ ಮಾಡಿದ್ವಿ, ಬೀಜವನ್ನ ಬಿತ್ರಿ, ಗೊಬ್ಬರವನ್ನ ಹಾಕಿದ್ವಿ. ತದನಂತರ ಅದಕ್ಕೆ ನೀರ್ ಬೇಕಲ್ವಾ ಬೆಳವಣಿಗೆ ಆಗಕ್ಕೆ? ನೀರಾವರಿ ಅಥವಾ ಇರಿಗೇಷನ್‌ನ ಮಾಡ್ತಾ ಹೋಗ್ತೀರಾ. ನೀವೆಲ್ಲ ಮಾಡ್ತೀರಾ. ಕೊನೆಗೆ ಕಳೆಗಳು, ಹುಳಗಳು ಬಂದು ಆ ಗಿಡಗಳನ್ನ ತಿನ್ಲಿಕ್ಕೆ ಶುರು ಮಾಡಿದ್ರೆ, ಅದ್ರಿಂದ ನಿಮ್ಮ ಬೆಳೆಯನ್ನ ಕಾಪಾಡ್ಲಿಕ್ಕೆ ಕಳೆಗಳಿಂದ ರಕ್ಷಣೆ ಮಾಡ್ತೀರಾ. ಕೊನೆಗೆ ಒಳ್ಳೆ ಬೆಳೆ ಬಂತು ಅಂದಾಗ ಏನ್ ಮಾಡ್ತೀರಾ? ಕೊಯ್ಲನ್ನ ಮಾಡ್ತೀರಾ. ಅದನ್ನ ಕಡಿತೀರಾ. ನಂತರ ಕೊಯ್ಲು ಮಾಡಿರೋ ಬೆಳೆಗಳನ್ನ ಏನ್ ಮಾಡ್ತೀರಾ? ಹಂಗೆ ಬಿಟ್ಬಿಡ್ತೀರಾ? ಸಂಗ್ರಹಣೆ ಮಾಡಿ ಎತ್ತಿಕ್ತೀರಾ. ನೋಡಿದ್ರಾ? ಹೀಗೆ ನೀವು ಪಾಯಿಂಟ್ಸ್‌ಗಳ ಮೂಲಕ ನೆನ್ಪಿಟ್ಕೊಂಡಾಗ ಮಣ್ಣುಗಳನ್ನ ಹದಗೊಳಿಸೋದು, ಬಿತ್ತನೆ ಮಾಡೋದು, ಗೊಬ್ಬರವನ್ನ ಹಾಕೋದು, ಆನಂತರ ನೀರಾವರಿ ಮಾಡೋದು, ಕಳೆಗಳಿಂದ ರಕ್ಷಣೆ ಮಾಡೋದು, ಕೊಯ್ಲು ಮಾಡೋದು, ಹಾಗೂ ಸಂಗ್ರಹಣೆ ಮಾಡೋದು. ಈ ರೀತಿ ಪಾಯಿಂಟ್ಸ್‌ಗಳನ್ನ ನೆನ್ಪಿಟ್ಕೊಳ್ಳೋದ್ರಿಂದ ವಿಜ್ಞಾನ ನಿಮ್ಗೆ ಕೇಕ್ ವಾಕ್ ಆಗುತ್ತೆ. ಕೇಕ್ ವಾಕ್ ಅಂದ್ರೆ ಬಹಳ ಸುಲಭ ಆಗ್ತಾ ಬರುತ್ತೆ.
ಸೊ ನಿಮ್ಮ ಪಾಯಿಂಟ್ಸ್‌ಗಳನ್ನ ಮರೆಯೋದೂ ಇಲ್ಲ. ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ಕೂಡ ಪಡಿತಾ ಬರಬಹುದು. ಆಕ್ಚುಲ್ ಆಗಿ ನಿಮ್ಗೇನು ವಿಷಯವನ್ನ ತಿಳಿಸ್ಬೇಕು ಅಂತ ಈ ಜನರು ಈ ಒಂದು ಪಾಠಗಳನ್ನ ಬರೆದು ನಿಮ್ಗೆ ತಲುಪಿಸ್ತಿರ್ತಾರೋ ಕೂಡ ಆಗತ್ತೆ. ಸೊ ಒಟ್ಟಾರೆ ಇದಾಗಿತ್ತು ಇವತ್ತಿನ ವಿಜ್ಞಾನದ ಪ್ರಥಮ ದಿನದ ಪಾಠ. ನಿಮ್ಮೆಲ್ಲರಿಗೂ ನಾವು ಇವತ್ತಿನ ಪಾಠದಲ್ಲಿ ಹೇಳಿರುವಂತಹ ಈ ವಿಜ್ಞಾನ ಅಂತ ಹೇಳಿದ್ರೇನು? ಅದ್ರ ವಿವಿಧ ವಿಭಾಗಗಳು ಯಾವ್ಯಾವ್ದು? ಅದು ದಿನನಿತ್ಯದಲ್ಲಿ ನಮ್ಗೆ ಹೇಗೆ ಸಹಾಯಕ್ಕೆ ಬರುತ್ತೆ? ಈ ವಿಷಯ ಮನನ ಆಯ್ತು, ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಏನಾದ್ರೂ ಸಂದೇಹಗಳಿದ್ರೆ ಖಂಡಿತ ನೀವು ನಮ್ಮನ್ನ ಕೇಳಬಹುದು. ಸೊ ಮತ್ತಷ್ಟು ಇದೇ ರೀತಿ ಕ್ಲಾಸ್‌ಗಳನ್ನ ತಿಳ್ಕೊಂತಾ ಹೋಗೋಣ. ಸೊ ಸಮಯ ಈಗ 9:45 ಆಗಿದೆ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿತೆ. ನಮಸ್ಕಾರ. ಜೈ ವಿದ್ಯಾಶಕ್ತಿ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.